ಮುನಿಸ್ಕೊಂಡು ಹೊಂಟೋಗೋಣ ಅಂದ್ರೂ ಬೇಜಾರಿಲ್ಲ, ಎಲ್ಲಿಗಾರು ಹೊಂಟರು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಒಂದೇ ಸಮಕ್ಕೆ ಕಡ್ಡಿ ತಗೊಂಡು ಅರ್ಧ ಬಿಡ್ತೀನಿ, ನಂಗೂ ಕಾಪ ತಗೊಂಡು ನೋಡ್ತೀನಿ ಸುಮ್ಮನೆ ನೋಡವಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ನೆನ್ನೆ ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೋಡಿ ಗಾಯ್ಸ್, ನಾನು ಮೆಡಿಕಲಲ್ಲಿದ್ದೀನಿ ಬಟ್ ನನಗೆ ಹುಷಾರಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಮನುಷ್ಯರಲ್ವಾ, ನಾವು ಹುಷಾರು ತಪ್ಪಲೇಬೇಕಾಗುತ್ತೆ. ನೋಡಿ ಗಾಯ್ಸ್, ಕಾರಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ, ಬಟ್ ಕಾರ್ ಮಾತ್ರ ಮುಂದಕ್ಕೆ ಹೋಗ್ತಿಲ್ಲ. ನೋಡಿ ಗಾಯ್ಸ್, ಈ ಮಕ್ಕಳು ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಕ್ಕೆ ಹೊರಟಿದ್ದಾರೆ. ಸೊ ಪ್ಲಾಸ್ಟಿಕ್ನ ನಿಷೇಧ ಮಾಡಿ ಅಂತ ಜಾಥಾ ಮಾಡ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಪ್ಲಾಸ್ಟಿಕ್ನ ನಿಷೇಧ ಮಾಡಿ. ನೋಡಿ ಗಾಯ್ಸ್, ನಾನು ವಿಡಿಯೋ ಮಾಡೋದಕ್ಕೆ ನಮ್ಮಪ್ಪ ಯಾವ ಥರ ಬೈತಾ ಇದ್ದಾರೆ ಅಂತ. ಭಯದಕ್ಕ ಆಮೇಲೆ ಪ್ರಾಯಕ್ಕೆ ಬಂದಿರೋ ಮಕ್ಕ ಕೈ ಮಾಡಬಾರ್ದು, ಸರಿ ಇರಲ್ಲ. ಫ್ರೆಂಡ್ಸ್ ಏನಂದರು ಅಂತ ನಾವು ತಿಳ್ಕೊತೀವಿ, ಅದ ನೀವು ತಿಳ್ಕೊಬೇಕು. ಸರಿ ನೋಡ್ತಾರ ಆಯ್ಸು ಕೆಲಸ ಬಿದ್ದವ್ರು ಕೆಲಸ ಮಾಡ ಕೆಲಸ ಬಯ್ಯು ಕಟ್ಕೊಂಡು ನಾವು ನಂಗೂ ಒಂದಕ್ಕವ ನನ್ ಗಂಡ ಹೋಗ ನನ್ನ ಅಡ್ಕಚರ್ಗ ನಿನ್ನ ಇಡ್ತೀನಿ ನೋಡಕ ಅಂತೀನಿ. ಆಗ ಇವೆಲ್ಲವ ಮಾಡೋದು. ನೋಡಿ ಇವ್ರಿಗೆ ನಮ್ಮ ಅಪ್ಪನಿಗೆ ಇವ್ರು ಸಪೋರ್ಟು, ಯಾವ ಥರ ಸಪೋರ್ಟ್ ಮಾಡ್ದವ್ರು ಬೈಯಕ್ಕೆ ಅಂತ. ಮಾತಾಡಿಸ್ತಿದ್ದಾರೆ ಅಷ್ಟೇ. ಇರ್ಲಿ ಬುದ್ಧಿ ಕಲಿಸಲಕ್ಕ ಬಸವಣ್ಣ. ನೋಡಿ ಮಾನ ಮರ್ಯಾದೆ ನೇಮ ಚಿಕ್ಕನಿಂದ ಬುದ್ಧಿ SSLC PUC ಡಿಗ್ರಿ ಒಬ್ಬಂಗ ಸಾಕಿ ಯಾಕೆ ಪ್ರಯೋಜನ? ಅದೇ ಈ ತರ ವಾರ್ಗಿರಲ್ಲವ ಸ್ವಾಮಿ ಈಗ ವಿದ್ಯಾಭ್ಯಾಸ ಮಾಡ್ಸಿರ್ತಾರ. ನಂಗನ್ನಿಸ್ತದ ವಿದ್ಯಾಭ್ಯಾಸ ಮಾಡಿಸ್ಬಾರ್ದು ಮಕ್ಳಿಗೆ, ಆರಂಭ ಅಂತ ಮಾಡಿಸ್ತಿರು. ಮೊದಲು ಅಪ್ಪ ಅಂತ ಹೊಸ ಕುರಿ ಕೊತ್ತಿ ಕೋಳಿ ಸಾಕಿ ಜೀವನ ಮಾಡಿ ಅಂತಿರೋ. ಈಗ ನಾವ್ರು ಏನ್ ಮಾಡ್ತಾರ, ವಿದ್ಯಾಭ್ಯಾಸ ಮಾಡ್ಬಿಡಿ, ಬುದ್ಧಿ ಕಲ್ಸ್ಬಿಡಿ, ಅವ್ರು ಎದ್ಬಿಡ್ಲಿ, ನೀವು ಬುದ್ಧಿ ಹಾಕೊಂಡ್ ಸಾಯ್ರಿ ಅಂತ. ವಿದ್ಯಾಭ್ಯಾಸ ಕಲ್ತ್ಮೇಲೆ ಇವರು ಯಾವ್ದಕ್ ಬಂದಾರೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಿಡಿಗಳು ನಿಂತಾನ ಅಂತಾರಲ್ಲ, ಹೆಚ್ಚಿಗೆ ರುಚಿ ತಿಂದವ್ರು ಇನ್ನು ಹಳ್ಳಿ ಬಂದು ಎಲ್ಲಿ ಮಾಡಿದ್ರೆ ಇವರು ಕೆಲಸ ಯಾವ್ದಕ್ಕೂ ಕಿಕ್ಕಿಲ್ಲ, ಒಳಗೂ ಇಲ್ಲ, ಭಯ ಭಕ್ತಿ ಇಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ವ್ಯವಹಾರಿಕವಾಗಿ ಒಂದು ವ್ಯವಹಾರ ಮಾಡ್ಕೊಂಡು ಮುಂದರೆ ಮಾಡೋ ಅದೆಲ್ಲ ಇವೆಲ್ಲ ಗೊತ್ತಾಯ್ತವ. ಅದು ಗೊತ್ತಾಗಲ್ಲ ಯಾರು ಮಾಡಿ ಇವಳದ ಪಾಪ ಅವ್ರಗ ಕಾಪಕ್ಕ ಇವಾಗ ಟಿಕ್ ಟಾಕ್ ಮಾಡ್ಕೊಂಡು ನಿಂತಿರ್ಬೋದಲ್ಲ. ಕೆಲಸ ಮಾಡಿದ್ರೆ ಕೆಲಸ ಗಡುಬು ಆಯ್ತಲ್ಲ, ಅದಕ್ಕೆ ಅಲ್ವಾ ಅಂತೆಲ್ಲ ಬಿಟ್ಬಿಟ್ಟು ಶುರು ಮಾಡ್ಕೊಳ್ಳೋದು, ಜೊಟ್ಬಿಟ್ಕೊಳ್ಳೋದು, ಆಕ್ಟಿಂಗ್ ಮಾಡೋದು, ಇವೆಲ್ಲನೂ ಕಲ್ತ್ಕೊಂಡು ಅಪ್ಪ ಮಕ್ಮನ್ ಮಾಡ್ತೀವಿ ಮಾಡಿದ್ರು ಅಪ್ಪನ್ಗೆ ಯಾಕೆ ಇಬ್ರು ಇರ್ತಿರೋ ಅವೆಲ್ಲ ಬೇರೆ ಸುಳ್ಳಾರು ಗಾದಿ ಸುಳ್ಳಾಗಲ್ಲ. ಏನ್ ಮಾಡಿಯಪ್ಪ ಈಗಂದ್ರೆ ನನ್ ಬಾರ್ದಲ್ಲ ಅಂತಾರ ನಮ್ಮಪ್ಪ ಈಗಂದಲ್ಲ ಹಂಗಂತ ನಂದಿ ಅಮ್ಮ ಇದು ಈ ತರ ನಾವು ಕಟ್ಟಿದ್ಮೇಲೆ ವಿದ್ಯಾರ್ಥಿಗೆ ಇನ್ನು ಸುಖ. ಈಗ ನಿನ್ನ ಕುಂಡಿಸ್ಬಿಟ್ಟು ಅವ ವ್ಯವಹಾರ ಮಾಡ್ಬೇಕು, ನಾವು ನೀ ಕಟ್ಕೊಳತ್ತಂತ ಅನ್ಬೇಕು. ಇವಂಟೆ ನಾವು ಎದ್ಬೋಯ್ದನಪ್ಪ ಬಂದನಪ್ಪ ಅಂತಂದ್ರೆ ಅದ್ದ ಇನ್ನು ವಾಸತು ಏನಿದ್ರು ಬುಡ್ಡಿಗೆ ಕೊಡಗಂಟ ಸಕ್ತವಲ್ಲ ಮರಿಗಳು ಮಕ್ಕಳು ಸಾಕಿವಿ. ಪ್ರಾಯಕ್ಕೆ ಬಂದಿರೋ ಮಗ ಸಾಕಿದಾರೆ. ನಮ್ಮ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಇವ್ ಬಿಡ್ಬಿಟ್ಟು ಈಗ ಆದ್ಮೇಲೆ ಇದು ಮಾಡ್ತೀನಿ, ನೀವು ಯಾವ್ದಾರು ಮಾಡಿ ಸಂಪಾದನೆ ಮಾಡೋ ರೂಟ್ ಮಾಡ್ಕೋಬೇಕು ತಾನೆ. ಜವಾಬ್ದಾರಿ ಬೇಕು, ಜವಾಬ್ದಾರಿ ಇರ್ಬೇಕು, ಮನೆ ಕಡೆ ಜವಾಬ್ದಾರಿ ಇರ್ಬೇಕು. ನಮ್ಮ ವ್ಯವಹಾರ ನಾವ್ ಹೆಂಗೆ ಎಲ್ಲಾನು ತಿಳ್ಕೊಬೇಕು. ಇವ್ ಸುಮ್ನೆ ಫ್ರೆಂಡ್ಸ್ ಎಲ್ಲರಿಗೂ ಅವ್ರು ನಂಗಿಲ್ವಾ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸ್ ಮಾಡ್ಕೋಬಹುದು. ಫ್ರೆಂಡ್ಸಿಗನ ಅದು ಊಟಕ್ಕೆ ಬಂದದ, ತಿಂಡಿ ಬಂದ, ಜೇಬು ದುಡ್ಡು ಬಂದದ ಬರಲ್ಲ, ಎಲ್ಲ ಬರೀ ಫ್ರೆಂಡ್ಸು. ಆಯ್ ಬಾಯ್ ಟಾಯ್ ಜ್ಯೂಸ್ ಅಂದ್ರ ಎಲ್ಲ ಬರೀ ಫ್ರೆಂಡ್ಸ್. ನಂಗಿಲ್ವಾ ಫ್ರೆಂಡ್ಸ್ ನೋಡ್ರಿ. ಕ್ರಿಕೆಟ್ ಆಡೋದು, ಗಾಡಿ ತಗಡಿ ಮುಂದಕ್ಕೆ ಹೋಗೋದು, ಇವೆಲ್ಲವ ಈಗ ನಾಟಕ ವ್ಯವಹಾರಕ್ಕೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಲಿಮಿಟ್ ಯಾವ್ದಕ್ಕೂ ಲಿಮಿಟ್ ಇರ್ಬೇಕು. ಯಾವ್ದನ್ನ ಯಾತಕ್ಕಂಗ್ ಮಾಡಿದಾರು ಇದೇ ಈ ರೀತಿ ಬಾಳು. ನಮ್ ಸರಿ ಕೇಳ್ತಾರ, ನಿನ್ ಮಗ ಬುದ್ಧಿ ಕಲ್ಸಿದೆ, ನೀನು ಜೋಟ್ ಬಿಟ್ಕೊಂಡು ನಿಂತಾನಲ್ಲ, ಈಗ ನಾವೇನಪ್ಪ ಮಾಡೋದು ಕಷ್ಟ. ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರಂಗೆ, ಆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ.